ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟಕ್ಕೆ ಹಾಕಿದ್ರೆ ನಾಳೆಯೇ ಬ್ರೇಕ್ ಬೀಳುತ್ತಾ? ನಾಳೆ ರಾಹುಲ್ ಜೊತೆ ಖರ್ಗೆ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪವರ್ ಪಾಲಿಟಿಕ್ಸ್ಗೆ ತೆರೆ ಎಳೆಯುವ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯಕ್ಕೆ ಭೇಟಿ ಕೊಟ್ಟಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಾಗಿನಿಂದ ಅವರ ಒಂದು ನಿವಾಸ ಪವರ್ ಸೆಂಟರ್ ಆಗಿ ಬದಲಾಗಿದೆ. ಯಾಕಂದ್ರೆ ಶಾಸಕರು, ಸಚಿವರು ಎಲ್ಲರೂ ಕೂಡ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ತಮ್ಮ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟಕ್ಕೆ ನಾಳೆ ಬ್ರೇಕ್ ಬೀಳುತ್ತಾ? ಯಾಕಂದ್ರೆ ನಾಳೆ ರಾಹುಲ್ ಜೊತೆ ಖರ್ಗೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ಪವರ್ ಪಾಲಿಟಿಕ್ಸ್ಗೆ ತೆರೆ ಎಳೆಯುವಂತಹ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿಎಂ ಜೊತೆ ಮಲ್ಲಿಕಾರ್ಜುನ ಖರ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಸಿಎಂ ಬಣ, ಡಿಕೆಶಿ ಬಣದಿಂದ ಎರಡೂ ಕಡೆಯಿಂದಲೂ ಕೂಡ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ. ತಟಸ್ಥ ಬಣದವರಿಂದಲೂ ಕೂಡ ಈಗ ಅಭಿಪ್ರಾಯವನ್ನ ಆಲಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಡಿಕೆಶಿ ಟೀಮ್ನ ಶಾಸಕರ ದೆಹಲಿ ಯಾತ್ರೆ, ಸಂಪುಟ ಪುನಾರಚನೆಗೆ ಪಟ್ಟು ಹಿಡಿದಿರುವಂತಹ ಸಿಎಂ ನಾಳೆ ರಾಹುಲ್ ಜೊತೆ ಚರ್ಚೆ ಬಳಿಕ ತೀರ್ಮಾನವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು, ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಈಗಾಗಲೇ ಒಪ್ಪಿಗೆಯನ್ನ ಸೂಚಿಸಿದೆ. ಸೊ ಪಟ್ಟಿಯನ್ನ ರೆಡಿ ಮಾಡಬೇಕು, ಹೈಕಮಾಂಡ್ಗೆ ತಲುಪಿಸ್ಬೇಕು ಅಂತ ಹೇಳಿ. ಯಾಕೆ ಆತ್ರ ನವೆಂಬರ್ ಮುಗ್ದೋಗ್ಲಿ, ಅದಾದ ಮೇಲೆ ಮಾಡೋಣ ಅಂತ ಹೇಳಿದ್ರು. ಬಟ್ ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಸಂಪುಟ ಪುನಾರಚನೆಗೆ ಪಟ್ಟನ್ನ ಹಿಡಿದಿದ್ದಾರೆ. ಅದು ಈ ಸಂದರ್ಭದಲ್ಲಿ ಯಾವಾಗ ಕುರ್ಚಿ ಕಿತ್ತಾಟ ಜಾಸ್ತಿ ಆಗ್ತಾ ಇದೆಯಲ್ಲ, ಆಗ್ಲೇ ಸಿಎಂ ಸಿದ್ದರಾಮಯ್ಯನವರು ಈಗ ಸಂಪುಟ ಪುನಾರಚನೆಗೆ ಪಟ್ಟನ್ನ ಹಿಡಿದಿದ್ದಾರೆ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಸಿದ್ದರಾಮಯ್ಯ ಪರ ನಿಂತ ಅಹಿಂದ ಸಂಘಟನೆಗಳು, ಅಹಿಂದ ನಾಯಕ ಅಂತಾಲೇ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಸಿದ್ದರಾಮಯ್ಯರಿಗೆ ಈಗ ಸಿದ್ದರಾಮಯ್ಯ ಪರ ಅಹಿಂದ ಸಂಘಟನೆಗಳೇ ಬೆನ್ನಿಗೆ ನಿಂತಿದೆ. ರಾಜ್ಯಾದ್ಯಂತ ಪ್ರತಿಭಟನೆಗೆ ಅಹಿಂದ ಒಕ್ಕೂಟ ಕರೆಯನ್ನ ಕೊಟ್ಟಿದೆ. ಅಹಿಂದ ಸಂಘಟನೆಗಳ ರಾಜ್ಯ ಒಕ್ಕೂಟದಿಂದ ನಿರ್ಧಾರವನ್ನ ಮಾಡಲಾಗಿದೆ. ಎಲ್ಲ ಜಿಲ್ಲೆ, ತಾಲೂಕುಗಳಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಕರೆ ನೀಡಲಾಗಿದೆ. ಅಹಿಂದ ರಾಜ್ಯಾಧ್ಯಕ್ಷ ಪ್ರಭುಲಿಂಗ ದೊಡ್ಡಿಣಿಯಿಂದ ಸಂದೇಶವನ್ನ ರವಾನಿಸಲಾಗಿದೆ. ಯಾಕಂದ್ರೆ ಡಿಕೆಶಿಯ ಒಂದು ಬಣ ಈಗಾಗಲೇ ದೆಹಲಿಗೆ ತಲುಪಿರುವಂಥದ್ದು, ಮತ್ತೊಂದು ಕಡೆ ಡಿಕೆಶಿ ಪರವಾಗಿ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇರುವಂಥದ್ದು. ಹಾಗಾಗಿ ಈಗ ಅಹಿಂದ ವರ್ಗದ ನಾಯಕ ಅಂತಾನೆ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಸಿದ್ದರಾಮಯ್ಯ ಅವರಿಗೆ ಈಗ ಅಹಿಂದ ಸಂಘಟನೆಗಳು ಬೆನ್ನಿಗೆ ನಿಂತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ರಾಜ್ಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆಗಳು ಚರ್ಚೆಗಳು ಜಾಸ್ತಿ ಆಗ್ತಾ ಇದೆ. ಒಂದ್ ಕಡೆ ಡಿಕೆಶಿಯ ಬಣ ದೆಹಲಿಗೆ ಭೇಟಿ ಕೊಟ್ಟು ಹೈಕಮಾಂಡ್ಗೆ ಒತ್ತಡವನ್ನ ಹೇರಬೇಕು ಅಂತ ಇದ್ರೆ, ಈಗ ರಾಜ್ಯದಲ್ಲೇ ವೋಟ್ ಬ್ಯಾಂಕ್ ಅಂತ ಹೇಳ್ತಾರಲ್ಲ, ಅಹಿಂದ ವರ್ಗದ ವೋಟ್ ಬ್ಯಾಂಕ್, ಅವರು ಸಿದ್ದರಾಮಯ್ಯ ಇದ್ರೆ ಕಾಂಗ್ರೆಸ್, ಕಾಂಗ್ರೆಸ್ ಇದ್ರೆ ಸಿದ್ದರಾಮಯ್ಯ ಅಂತ ಹೇಳ್ತಾರಲ್ಲ, ಈಗ ಅಹಿಂದ ಸಂಘಟನೆಗಳೇ ಬೆನ್ನಿಗೆ ನಿಂತು ಬಿಟ್ಟಿದೆ. ಹಾಗಾಗಿ ಈಗ ಅಹಿಂದ ಸಂಘಟನೆಗಳು ಯಾವ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ, ಜೊತೆಗೆ ಈಗ ಪ್ರತಿಭಟನೆಗೂ ಕೂಡ ಅಹಿಂದ ಒಕ್ಕೂಟ ಕರೆ ಕೊಟ್ಟಿರುವಂಥದ್ದು, ಅವರ ರೂಪುರೇಷೆ ಎಲ್ಲ ಯಾವ ರೀತಿ ಇದೆ? ಚಿತ್ರ, ಸಾಮಾನ್ಯವಾಗಿ ನಾಯಕತ್ವ ಬದಲಾವಣೆ ಅನ್ನುವಂಥ ವಿಚಾರ ಬಂದ ಸಂದರ್ಭದಲ್ಲಿ ಆಯಾ ಸಮುದಾಯದ ಕಮ್ಯುನಿಟಿ ಏನಿದೆ ಅವರು ನಾಯಕರ ಪರವಾಗಿ ನಿಲ್ಲುವಂಥದ್ದು ಸಾಮಾನ್ಯ. ಅದೇ ರೀತಿಯಾಗಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗಬೇಕು ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ಶಾಸಕರು ದಂಡೆ ಈಗಾಗಲೇ ದೆಹಲಿಗೆ ಹೋಗಿರುವಂಥದ್ದು, ಅಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡುವಂಥ ಕೂಡ ಪ್ರಯತ್ನ ನಡೀತಾ ಇದೆ. ಇದ್ರ ಜೊತೆಗೆ ಇಡೀ ರಾಜ್ಯಾದ್ಯಂತ ಎಲ್ಲೊಂದು ಕಡೆ ಈ ಒಂದು ಸಂದರ್ಭದಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ನಿಟ್ಟಿನಲ್ಲಿ ಅವರ ಅಭಿಮಾನಿಗಳು, ಹಿತೈಷಿಗಳು ದೊಡ್ಡ ಮಟ್ಟದಲ್ಲಿ ಪೂಜೆ ಪುನಸ್ಕಾರಗಳು ಕೂಡ ಮಾಡ್ತಾ ಇರುವಂಥದ್ದು. ಅಂದ್ರೆ ಎಲ್ಲ ಒಂದ್ ಕಡೆ ಒಂದ್ ರೀತಿ ಹೈಕಮಾಂಡ್ಗೂ ಕೂಡ ತೋರಿಸಬೇಕು, ಅಂದ್ರೆ ಡಿಕೆ ಶಿವಕುಮಾರ್ ಪರವಾಗಿ ಜನರಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಕೊಡಬೇಕು. ಆ ಒಂದು ಕಾರಣಕ್ಕೋಸ್ಕರವಾಗಿ ಈ ರೀತಿಯಿಂದ ಪೂಜಾ ಪುನಸ್ಕಾರಗಳು ನಡೀತಾ ಇದೆ ಅನ್ನೋದು ಮತ್ತೊಂದು ಕಡೆ ಕೇಳಿ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬದಲಾವಣೆ ಆಗ್ತಾರೆ ಅನ್ನೋ ವಿಚಾರ ಕೂಡ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಹಾಗಾಗಿನೇ ಈಗಾಗಲೇ ಅಹಿಂದ ವರ್ಗ ಮತ್ತು ಶೋಷಿತ ಸಮುದಾಯ ಅವರ ಪರವಾಗಿ ಬೆನ್ನಿಗೆ ನಿಲ್ಲುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕರೆಯನ್ನು ಕೊಟ್ಟಿರುವಂತದ್ದು. ಯಾಕಂದ್ರೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಹಿಂದ ವರ್ಗದ ನಾಯಕ ಅಂತಂದ್ರೆ ಅದು ಸಿದ್ದರಾಮಯ್ಯ ಅವರು. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಬದಲಾವಣೆ ಮಾಡಬಾರ್ದು ನಿಟ್ಟಿನಲ್ಲಿ ಅವಾಗಲಿಂದ ಕೂಡ ಶೋಷಿತ ಸಮಾಜ ಹೇಳ್ಕೊಂಡು ಬರ್ತಾ ಇದೆ. ಈಗ ಯಾವಾಗ ಅವ್ರನ್ನ ಬದಲಾವಣೆ ಮಾಡಬೇಕು ನಿಟ್ಟಿನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ತಾರಕಕ್ಕೇರಿದೆ. ಇಂತಹ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನಾಯಕರು ಸೂಕ್ತವಾದ ತೀರ್ಮಾನ ತೆಗೆದುಕೊಳ್ಬಹುದು. ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಮನಸ್ಸನ್ನು ಮಾಡಬಹುದು. ಆ ಮುಖಾಂತರವಾಗಿ ಡಿಕೆ ಶಿವಕುಮಾರ್ಗೆ ಅಥವಾ ಅಧಿಕಾರ ಪಟ್ಟವನ್ನು ಕೊಡಬಹುದು ನಿಟ್ಟಿನಲ್ಲಿ ಕೂಡ ಒಂದು ಆತಂಕ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಇದೀಗ ಸಿದ್ದರಾಮಯ್ಯ ಪರವಾಗಿ ಬಲವಾಗಿ ನಿಂತ್ಕೊಳ್ಬೇಕು ನಿಟ್ಟಿನಲ್ಲಿ ಈಗಾಗಲೇ ಅವರ ಸಮುದಾಯದವರು ಎಲ್ಲರೂ ಕೂಡ ಈಗಾಗಲೇ ಕರೆಯನ್ನು ಕೊಟ್ಟಿರುವಂತದ್ದು. ಒಂದ್ ವೇಳೆ ಏನಾದರೂ ಆ ತರ ಸಂದರ್ಭ ಬಂತು ಅಂದ್ರು ಇಲ್ಲ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್
ನಲ್ಲಿ ಒಂದು ರೀತಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳು ಆಗ್ಬೋದು ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂದ್ರೆ ಶೋಷಿತ ಸಮುದಾಯ ಅವರ ಪರವಾಗಿ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಮಾಡಬಾರ್ದು ಅನ್ನೋ ಒಂದು ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಭಟನೆಗೆ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಒಂದು ಪರಿಣಾಮಗಳಿಗೆ ಈಗಾಗಲೇ ಎಚ್ಚರಿಕೆಯ ಸಂದೇಶವನ್ನ ಹೈಕಮಾಂಡ್ಗೂ ಕೂಡ ರವಾನೆಯನ್ನು ಮಾಡಿರುವಂತದ್ದು. ಇದೆಲ್ಲದರ ನಡುವೆ ಹೈಕಮಾಂಡ್ ನಾಯಕರು ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಎಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದ ರಾಜ್ಯ ರಾಜಕಾರಣಿ ಆಗಿದ್ರು ಕೂಡ ಎಲ್ಲ ಒಂದ್ ಕಡೆ ಕುರ್ಚಿ ವಿಚಾರದಲ್ಲಿ ಒಂದು ಸೂಕ್ತವಾದ ನಿಲುವನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಅಸಹಾಯಕರಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಯಾರ ಪರವಾಗಿ ಮಾತಾಡಿದ್ರು ಕಷ್ಟ, ಯಾರ ವಿರುದ್ಧವಾಗಿ ಕೂಡ ಮಾತಾಡಿದ್ರು ಕಷ್ಟ. ಅದ್ರ ಜೊತೆಗೆ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋ ಒಂದು ಮಾತುಗಳು ಕೂಡ ಎಲ್ಲ ಒಂದ್ ಕಡೆ ಅವ್ರ ರೀತಿ ಅಸಮರ್ಥ ನಾಯಕ ಅನ್ನೋ ಒಂದು ನಿಟ್ಟಿನಲ್ಲಿ ಅಂದ್ರೆ ಟೀಕೆಗೆ ಬಿಜೆಪಿಯ ಟೀಕೆಗೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಗುರಿಯಾಗಿರುವಂತದ್ದು. ಹೀಗಾಗಿ ನಾಳೆ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿ ಈ ಒಂದು ನಾಯಕತ್ವದ ಗೊಂದಲ ಬಗ್ಗೆ ಯಾವ ರೀತಿಯಾದಂತಹ ಅಂತಿಮವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಈಗಾಗಲೇ ಎಲ್ಲರ ಚಿತ್ತ ದೆಹಲಿಯತ್ತ ಹರಿಸಿರುವಂತದ್ದು. ಈಗಾಗಲೇ ಸಂಪುಟ ಪುನರಚನೆ ವಿಚಾರ ಬಂದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ಸಂದರ್ಭದಲ್ಲಿ ಖರ್ಗೆ ಅವರ ಜೊತೆ ಮಾತಾಡಿ ಅನ್ನೊಂದು ಸಲಹೆಯನ್ನ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಕೊಟ್ಟಿದ್ರು. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಕೂಡ ಖರ್ಗೆ ಅವರ ಜೊತೆ ಚರ್ಚೆ ಮಾಡಿ ಸಂಪುಟ ಪುನರಚನೆ ವಿಚಾರವಾಗಿ ಚರ್ಚೆ ಕೂಡ ಮಾಡಿದ್ರು. ಅಂತಿಮವಾಗಿ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿ ಮಾತನಾಡ್ತೀನಿ ಅನ್ನೋ ಮಾತಿನ ಬಳಿಕವಾಗಿ ಸಂಪುಟ ವಿಚಾರ ಈಗ ಸದ್ಯಕ್ಕೆ ಕೈ ಬಿಟ್ಟಿದ್ದಾರೆ. ಈಗ ನಾಯಕತ್ವ ಬದಲಾವಣೆ ವಿಚಾರ ಬಂದಂತ ಸಂದರ್ಭದಲ್ಲಿ ಒಂದು ಕಡೆ ಮುಖ್ಯಮಂತ್ರಿಗಳಾಗಿ ಮುಂದುವರಿಯುವಂತ ನಿಟ್ಟಿನಲ್ಲಿ ಕೂಡ ಸಿದ್ದರಾಮಯ್ಯ ತಂತ್ರಗಾರಿಕೆಯನ್ನು ಮಾಡಿದರೆ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ತಮ್ಮ ಹಠವನ್ನ ಬಿಟ್ಟಿಲ್ಲ. ಯಾವುದೇ ಸಂದರ್ಭದಲ್ಲಾದರೂ ಕೂಡ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು, ಮುಖ್ಯಮಂತ್ರಿ ಪದವಿ ಸಿಗಬೇಕು, ಮತ್ತೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಬೇರೆ ಬೇರೆ ರೀತಿಯ ಚಟುವಟಿಕೆಗಳ ಗರಿಗೆದ್ದಿರುವಂತಹ ಸಂದರ್ಭದಲ್ಲಿ ತಾರಕಕ್ಕೇರಿರುವಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೆ ಹೇಳಿ ರಾಹುಲ್ ಗಾಂಧಿ ಅವರು ಏನ್ ಸಂದೇಶವನ್ನು ರವಾನೆ ಮಾಡ್ತಾರೆ ಅನ್ನೋದು ಈಗ ಸದ್ಯಕ್ಕಿರುವಂತಹ ಕುತೂಹಲ. ಚೈತ್ರ, ಕೃಷ್ಣ, ಮತ್ತೊಂದ್ ಕಡೆ ಈಗ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ತಾರಕಕ್ಕೇರ್ತಾ ಇದ್ದಂತೆ ಮತ್ತೊಂದ್ ಕಡೆ ಡಿಕೆಶಿ ಅವರಿಗೆ ಯಾವಾಗ ಸಿಎಂ ಸ್ಥಾನದ ಕುರ್ಚಿ ಸಿಗೋದಿಲ್ಲ ಅನ್ನುವಂಥದ್ದು ಮನವರಿಕೆ ಆಯ್ತಲ್ಲ, ಈಗ ಶಾಸಕರನ್ನ ಸೆಳೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಮತ್ತೊಂದ್ ಕಡೆ ಡಿಕೆಶಿ ಟೀಮ್ ದೆಹಲಿಗೆ ಹೋಗಿ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ಸಾಧ್ಯತೆಗಳಿದೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಸ್ಟಿಲ್ ತಟಸ್ಥವಾಗಿದ್ದಾರೆ. ಅವ್ರು ಏನ್ ಪ್ರಯತ್ನಗಳು ಮಾಡ್ತಿರಬಹುದು ಅಥವಾ ಏನ್ ತಂತ್ರಗಳನ್ನ ರೂಪಿಸ್ತಾ ಇರಬಹುದು. ಮತ್ತೊಂದ್ ಕಡೆ ಸಂಪುಟ ಪುನಾರಚನೆ ಮಾಡಲೇಬೇಕು ಅಂತ ಈಗ ಪಟ್ಟು ಹಿಡಿದಿರೋದು ಯಾಕೆ? ಚಿತ್ರ, ಈಗ ಸಂಪುಟ ಪುನರಚನೆ ಮಾಡಲೇಬೇಕು ಅಂತಂದ್ರೆ ಸಿದ್ದರಾಮಯ್ಯ ನಾಯಕತ್ವ ಮುಂದುವರಿಬೇಕು ನಿಟ್ಟಿನಲ್ಲಿ. ಆ ಕಾರಣಕ್ಕೋಸ್ಕರವಾಗಿಯೇ ಸಿದ್ದರಾಮಯ್ಯ ಇಲ್ಲೊಂದು ಕಡೆ ತರಾತುರಿಯಲ್ಲಿ ಸಂಪುಟ ಪುನರಚನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಆದ್ರೆ ಅದಕ್ಕೆ ಅಡ್ಡಿಯಾಗಿರುವಂತದ್ದು ಡಿ.ಕೆ. ಶಿವಕುಮಾರ್. ಯಾವುದೇ ಕಾರಣಕ್ಕೂ ಕೂಡ ಸಂಪುಟ ಪುನರಚನೆ ಆಯಿತು ಅಂದ್ರೆ ಅಲ್ಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇಫ್ ಆಗ್ತಾರೆ ಅನ್ನೋದು ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಆತಂಕ ಮನೆ ಮಾಡಿದೆ. ಆ ಕಾರಣಕ್ಕೋಸ್ಕರವಾಗಿ ಸಂಪುಟ ಪುನರಚನೆ ಮಾಡಬಾರ್ದು, ನಾಯಕತ್ವ ಬದಲಾವಣೆ ಬಗ್ಗೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನ ಕೊಡಬೇಕು ಅನ್ನುವಂಥದ್ದು. ಮತ್ತೆ ಸಿದ್ದರಾಮಯ್ಯವರು ಕೂಡ ಸಮಾಧಾನದಿಂದಿದ್ದಾರೆ. ಹೈಕಮಾಂಡ್ ನಾಯಕರು, ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಇನ್ನೂ ಕೂಡ ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಆದ್ರೂ ಕೂಡ ಅಧಿಕಾರ ಹಂಚಿಕೆ ವಿಚಾರ ಮತ್ತೆ ಪವರ್ ಶೇರಿಂಗ್ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಸೂಚನೆಯನ್ನು ಕೊಡಬಹುದಾಗಿತ್ತು. ಆದ್ರೆ ಇನ್ನೂ ಕೂಡ ಕೊಟ್ಟಿಲ್ಲ ಅಂತಂದ್ರೆ ನನ್ನ ಮೇಲೆ ಇನ್ನೂ ಕೂಡ ರಾಹುಲ್ ಗಾಂಧಿ ಅವರು ಒಲವಿದೆ ಅನ್ನೋ ಒಂದು ಅಭಿಪ್ರಾಯದಲ್ಲಿ ಸಿದ್ದರಾಮಯ್ಯವರು ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಅವರು ದಿನನಿತ್ಯ ನಾಯಕತ್ವ ಬದಲಾವಣೆ ವಿಚಾರ ಬಂದಂತ ಸಂದರ್ಭದಲ್ಲಿ ಅದು ಹೇಳಿಕೆಯನ್ನು ಕೊಡ್ತಿರುವಂತದ್ದು. ಹೈಕಮಾಂಡ್ ನಾಯಕರು ಹೇಳಿದಂಗೆ ನಾನು ಕೇಳ್ತೀನಿ ಅನ್ನುವಂಥದ್ದು. ಇನ್ನೂ ಕೂಡ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಿಲ್ಲ ಅನ್ನುವಂಥದ್ದು ಸಹಜವಾಗಿ ಸಿದ್ದರಾಮಯ್ಯ ಗೊತ್ತಾಗಿದೆ. ಅದಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ತಮ್ಮ ಆಟವನ್ನ ಈಗ ಶುರು ಮಾಡಿರುವಂಥದ್ದು. ಒಂದ್ ಕಡೆ ಸಿದ್ದರಾಮಯ್ಯ ಬಣದಲ್ಲಿರ್ತಕ್ಕಂಥ ಶಾಸಕರು ಸಚಿವರೆಲ್ಲರೂ ಕೂಡ ಸಿದ್ದರಾಮಯ್ಯ ಪರವಾಗಿ ಬೆನ್ನಿಗೆ ನಿಲ್ಲಬೇಕು ನಿಟ್ಟಿನಲ್ಲೂ ಕೂಡ ತಂತ್ರಗಾರಿಕೆಯನ್ನು ಮಾಡಿದರೆ, ಅದಕ್ಕೆ ಪೂರಕವಾಗಿಯೇ ನಿನ್ನೆ ದಿನ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ದಲಿತ ಪ್ಲೇ ಕಾರ್ಡ್ ಅನ್ನ ಬಳಕೆಯನ್ನ ಮಾಡಿರುವಂತದ್ದು. ಅಂದ್ರೆ ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿದ್ದೇನೆ ಅನ್ನುವಂಥದ್ದು. ಇನ್ನು ಬರುವಂತ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಸಮುದಾಯದವರು ಕೂಡ ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿದ್ದೇನೆ ಅನ್ನೋದು ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು. ಒಂದ್ ವೇಳೆ ಡಿ.ಕೆ. ಶಿವಕುಮಾರ್ ಈ ರೀತಿಯಾದ ಶಾಸಕರ ಮುಖಾಂತರವಾಗಿ ಸಹಿ ಸಂಗ್ರಹ ಮಾಡಿಸುವಂತದ್ದು ಹೈಕಮಾಂಡ್ ನಾಯಕರು ಒತ್ತಡ ಹಾಕಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಣದ ಮತ್ತೆ ಮುಖ್ಯಮಂತ್ರಿ ಕಡೆಯಿಂದ ಈ ರೀತಿಯ ತಂತ್ರಗಾರಿಕೆಯನ್ನು ಮಾಡೋದ್ರ ಮುಖಾಂತರವಾಗಿ ಮುಖ್ಯಮಂತ್ರಿ ಪದವಿಯನ್ನ ಭದ್ರಪಡಿಸಿಕೊಳ್ಳುವಂತ ಈ ರೀತಿಯ ಕಾರ್ಯತಂತ್ರವನ್ನು ಮಾಡಿರುವಂತದ್ದು. ಚೈತ್ರ, ಥ್ಯಾಂಕ್ ಯು.